ಅಂತ. ನಾನು 10 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ ತೀರ್ಕೊಂಡಿದ್ದಾರೆ. ನಾನು ಇದೇ ಆಧಾರ ನನಗೆ. ಅದರಲ್ಲಿಂದ ಇದು ನನ್ನ ಮನೆ ಇದ್ದಂಗೆ ಐತೆ, ಅಂಗಡಿ ಇಲ್ಲ. ಇದರಲ್ಲಿಂದ ನನ್ನ ಮನೆ ನಡೆಯೋದು. ನನ್ನ ಹೆಣ್ಮಕ್ಳು ಇದ್ದಾರೆ. ಇದ್ರ ಇಲ್ಲದೆ ನನ್ನ ಜೀವನನೇ ನಡೆಯಲ್ಲ. ನಮ್ಮನ್ನೆಲ್ಲರನ್ನು ಸಮಾಧಾನದಿಂದ ಒಂದೇ ರೀತಿಯಿಂದ ಭಾವದಿಂದ ನೋಡಿಕೊಂಡು ನಮಗೆಲ್ಲರಿಗೂ ಒಂದು ಉದ್ಯೋಗ ಕೊಟ್ಟಿದ್ದಾರೆ. ತುಂಬ ನಮಗೆ ಸಂತೋಷ ಆಗಿದೆ. ಇಲ್ಲೆಲ್ಲ ಎಷ್ಟು ಲೇಡೀಸ್ ಇದ್ದಾರೆ, ಅಷ್ಟು ಜನರಿಗೂ ನಮಗೆ ಬಹಳ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಏನು ಕಡಿಮೆ ಕೊಟ್ಟಿಲ್ಲ. ನಾನು ದಿನಕ್ಕೆ ಟಾರ್ಗೆಟಿಗೆ 10 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ತಾ ಇದ್ದೆ. ಮತ್ತು ಹೆಚ್ಚು ಕಡಿಮೆ ಹೋದ್ರು ನನಗೆ ಪೇಮೆಂಟ್ ಹಾಕ್ಕೊಡ್ತಿದ್ರು. ನಮ್ಮ ತಿಂಗಳ ಸ್ಯಾಲ್ರಿ ಕೂಡ ಸರಿ ಕೊಡ್ತಿದ್ರು. ಮತ್ತು ನಮಗೆ ವರ್ಷಕ್ಕೆ 1-2 ಸಲ ಟೂರಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಯಾವುದೇ ರೀತಿ ನಮ್ಮದು ಖರ್ಚು ಅವರು ಇಸ್ಕೊಳ್ಳೋದಿಲ್ಲ. ಅವ್ರ ಕೈಲೇ ಖರ್ಚು ಮಾಡ್ತಾರೆ. ಮತ್ತು ನಮಗೊಂದು ಫ್ಯಾಮಿಲಿ ಥರ ನೋಡ್ಕೊತಾರೆ. ನನ್ನ ಹೆಸರು ಉಮಾ. ಇಲ್ಲಿ 6 ವರ್ಷದಿಂದ ಎಲ್ಲರಿಗೂ ಮಾಡಕತ್ತೀನಿ. ಇಲ್ಲಿ ಚೆನ್ನಾಗಿ ಕೆಲಸ ವರ್ಷದ ಪೂರ್ತಿ ಕೊಡ್ತಾರೆ. ಸ್ಯಾಲ್ರಿನೂ ಚೆನ್ನಾಗಿ ಕೊಡ್ತಾರೆ. ಮತ್ತು ದಿನಕ್ಕೆ ಬೇಕಂದ್ರೂ ಅಪ್ಪ ಕೊಡ್ತಾಳೆ. ತಿಂಗಳೇ ಅಂಬೋದೇನಿಲ್ಲ. ಸ್ಟಿಚಿಂಗ್ ಮಾಡ್ತೀವಿ. ನಮ್ಮ ಹತ್ರ ಸ್ಟಿಚ್ ಮಾಡೋರು 25 ಜನ ಇದ್ದಾರೆ. ಇಲ್ಲಿ 15 ಜನ ಕುತ್ಕೊಂಡು ಮಾಡ್ತಾರೆ. ಮನೆಯಲ್ಲೂ ಸಹ ಸ್ಟಿಚ್ ಮಾಡಿ ಕಳಿಸ್ತಾರೆ. ನಮ್ಮ ಕಸ್ಟಮರು ಭಾಳ ಸಾಥ್ ಕೊಡ್ತಾರೆ. ಮತ್ತು ಅವರು ಕರೆಕ್ಟ್ ಟೈಮಿಗೆ ನಾವು ಕೊಡ್ತಿದ್ದೀವಿ ಅಂತ ಸ್ಟಿಚ್ ಹಾಕ್ಲಿಕ್ಕೆ ಬರ್ತಿದ್ದಾರೆ. ಈ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಜಾಸ್ತಿ ಆಗಿರೋದ್ರಿಂದ ವೆರೈಟಿ ಡಿಸೈನ್ಸನ್ನ ಎಲ್ಲ ಜನರು ಎಕ್ಸೆಪ್ಟ್ ಮಾಡ್ತಾರೆ. ಬಟ್ ಆ ಡಿಸೈನನ್ನು ನಾವು ಕೊಡಬೇಕಂದ್ರೆ ನಮ್ಮೆಲ್ಲ ಹೈಫೈ ಮಿಷಿನ್ಸ್ ಎಲ್ಲ ಬೇಕು. ಆಮೇಲೆ ಎಂಬ್ರಾಯ್ಡರ್ ಮಿಷಿನ್ಸ್ ಬೇಕು. ಇದಕ್ಕೆಲ್ಲ ನಾವು ಆಲೋಚನೆ ಮಾಡಿದಾಗ ನಮಗೆ PMEG ಒಂದು ಒಳ್ಳೆ ಉತ್ತಮ ಮಾರ್ಗ ಅಂತ ಅನಿಸ್ತು. ಅದಕ್ಕೆ ನಾವು ಎಂಬ್ರಾಯ್ಡರ್ ಮಿಷಿನ್ನ ತಗೊಂಡು ಒಳ್ಳೆ ಡಿಸೈನ್ಸ್ಗಳನ್ನು ಅಪ್ಲೈ ಮಾಡಿ ಕಸ್ಟಮರ್ಗೆ ಪಿಚ್ ಮಾಡಿದ್ವಿ. ಆ ಕಸ್ಟಮರ್ನು ಸಹ ಖುಷಿ ಆದರು. ಈ ಯೋಜನೆಯಿಂದ ನನಗಂತೂ ಬಹಳ ಆನಂದ ಆಗಿದೆ. पाखंड कर रहे हैं, बाहर आते तो कहते चर्चा करो और अंदर चर्चा से भाग रहे हैं. कल मैंने हाथ जोड़कर विपक्ष से प्रार्थना की थी. कल 20 में से 11 सवाल किसानों के थे, गरीबों के थे, गांव के थे. प्राकृतिक आपदा पर सवाल थे, किसानों की फसल खराब होने पर सवाल थे, प्रधानमंत्री किसान सम्मान निधि पे सवाल थे, फसल बीमा योजना पे सवाल थे, मनरेगा पर सवाल थे. और सवाल का जब हम उत्तर देते हैं तो केवल विपक्ष को नहीं देते, देश को देते हैं, देश की जनता को देते हैं. मैं हाथ जोड़ता रहा कि चर्चा हो जाने दो और वो हंगामा करते रहे. मैं देश के किसानों और गरीबों से अपील करता हूं कि एक बार टीवी खोले और विपक्ष का ये चरित्र देखे जो चर्चा नहीं होने दे रहा. ये डबल स्टैंडर्ड देश की जनता देखे.